ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ನಾನು ಅರಫ ಮಂಚಿ. ದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಳ ಆಗುತ್ತಿದೆ ಎನ್ನುವ ಪ್ರಧಾನಿಯವರ ಪ್ರತಿಪಾದನೆಯನ್ನ ಪತ್ರಕರ್ತ ರಾಜ್ದೀಪ್ ಸರ್ದಾಯಿ ಅವರು ಅದರ ನಿಜ ಸ್ಥಿತಿ ಏನೆಂದು ಬಹಿರಂಗಪಡಿಸಿದ್ದಾರೆ. ರಾಜ್ದೀಪ್ ಅವರು ಆಕ್ಸ್ನಲ್ಲಿ ಪೋಸ್ಟ್ ಹಾಕಿದ ಪ್ರಕಾರ ದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಕುಸಿತ ಆಗ್ತಾ ಇದೆ, ಹೆಚ್ಚಳ ಆಗ್ತಾ ಇಲ್ಲ. ಆದರೆ ಪ್ರಧಾನಿಯವರು ಮುಸ್ಲಿಮರ ಜನಸಂಖ್ಯೆ ಅಭಿವೃದ್ಧಿ ಹೊಂದುತ್ತಾ ಇದೆ ಎಂದು ಹೇಳ್ತಾ ಇದ್ದಾರೆ. ಆದರೆ ಇದೊಂದು ಭ್ರಾಮಕ ವಿಚಾರ ಎನ್ನುವುದನ್ನು ರಾಜ್ದೀಪ್ ಸರ್ದೇಸಾಯಿ ಅವರು ಸ್ಪಷ್ಟವಾಗಿ ಆಕ್ಸಿನಲ್ಲಿ ಬರೆದು ಬಿಟ್ಟಿದ್ದಾರೆ. ಸರ್ದೇಸಾಯಿ ಅವರು ತಿಳಿಸಿದ್ದಕ್ಕೆ ಆಧಾರ ಪಾಪ್ಯುಲೇಷನ್ ಫೌಂಡೇಶನ್ ವರದಿಯಾಗಿದೆ. ಅದೇ ವೇಳೆ ಪ್ರಧಾನಿಯವರು ದೇಶದ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಳವಾಗಿದೆ ಎಂದು ಹೇಳಿದ್ದು ಅವರದೇ ಆರ್ಥಿಕ ಸಲಹಾ ಸಮಿತಿ EACPM ವರದಿ ಆಧಾರದಲ್ಲಾಗಿತ್ತು. ಆದರೆ ಇಲ್ಲಿ ಕೈ ಚಾಳಕ ನಡೆಯಿದೆ. ಸರ್ದೇಸಾಯಿ ಅವರು ತಿಳಿಸಿರುವ ಪಾಪ್ಯುಲೇಷನ್ ಫೌಂಡೇಶನ್ ವರದಿಯ ಪ್ರಕಾರ ಕಳೆದ 3 ದಶಕಗಳಿಂದ ಮುಸ್ಲಿಮರ ಜನಸಂಖ್ಯಾ ಅಭಿವೃದ್ಧಿ ದರದಲ್ಲಿ ಕುಸಿತ ಆಗ್ತಾ ಇದೆ. ಮುಸ್ಲಿಮರ ದಶಕಗಳ ಬೆಳವಣಿಗೆ ದರ 1981ರಲ್ಲಿ 32.9% ಆಗಿತ್ತು. 2001-2011ರ ಸೆನ್ಸಸ್ ಪ್ರಕಾರ ಅದು 24.6%ಕ್ಕೆ ಇಳಿಕೆಯಾಗಿದೆ. ಇದೇ ಸಮಯದಲ್ಲಿ ಹಿಂದೂಗಳ ಜನಸಂಖ್ಯಾ ಬೆಳವಣಿಗೆ ದರ 22.7ರಿಂದ 16.8%ಕ್ಕೆ ಇಳಿಕೆಯಾಗಿದೆ. ಇಲ್ಲಿ ಏನಪ್ಪಾ ಅಂದ್ರೆ ಹಿಂದೂಗಳ ಜನಸಂಖ್ಯಾ ಅಭಿವೃದ್ಧಿ ದರಕ್ಕಿಂತ ಹೆಚ್ಚು ಕುಸಿತ ಆಗಿದ್ದು ಮುಸ್ಲಿಮರ ಜನಸಂಖ್ಯಾ ಅಭಿವೃದ್ಧಿಯಾಗಿದೆ. ಹಿಂದೂಗಳಿಗಿಂತ ಮುಸ್ಲಿಮರ ಜನಸಂಖ್ಯಾ ಕುಸಿತ 0.3ರಷ್ಟು. ಪ್ರಧಾನಿಯವರ ಆರ್ಥಿಕ ಸಲಹಾ ಸಮಿತಿ ಹೊರಬಿಟ್ಟ ವರದಿಯಂತೆ 1951ರಿಂದ 2011ರವರೆಗಿನ ಸೆನ್ಸಸ್ ಡಾಟಾವನ್ನು ಪರಿಗಣಿಸಲಾಗಿದೆ ಎಂದು ಹೇಳಬಹುದು. ವಾಸ್ತವವೆಂದರೆ ಎಲ್ಲ ಧರ್ಮ ವಿಭಾಗಗಳ ಒಟ್ಟು ಫರ್ಟಿಲಿಟಿ ದರ ಕಡಿಮೆ ಆಗ್ತಾನೇ ಇದೆ. ಫರ್ಟಿಲಿಟಿ ದರದಲ್ಲಿ 2005ರಿಂದ 2006, 2019ರಿಂದ 2021ರವರೆಗೆ ಅತ್ಯಂತ ಕಡಿಮೆ ಜನಸಂಖ್ಯೆಯಲ್ಲಿ ಆಗಿದ್ದು ಮುಸ್ಲಿಮರದ್ದು. ಈ ಅವಧಿಯಲ್ಲಿ ಮುಸ್ಲಿಮರಲ್ಲಿ 1% ಜನಸಂಖ್ಯೆಯಲ್ಲಿ ಕುಸಿತವಾಗಿದ್ದರೆ ಹಿಂದೂಗಳಲ್ಲಿ 0.7ರಷ್ಟು ಕುಸಿತವಾಗಿದೆ. ಜನಸಂಖ್ಯೆಯಲ್ಲಿ ಕುಸಿತ ಮುಸ್ಲಿಮರಲ್ಲಿ ಆಗುತ್ತಿರುವಾಗ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಅವರದೇ ಆರ್ಥಿಕ ಸಲಹಾ ಸಮಿತಿಯ ವರದಿಯನ್ನ ಇಟ್ಟುಕೊಂಡು ಪ್ರಧಾನಿ 1951ರಿಂದ 2011ರವರೆಗಿನ ಸೆನ್ಸಸ್ ಡಾಟಾದ ಆಧಾರದಲ್ಲಿ ಸಂಬಂಧವನ್ನು ಕಲ್ಪಿಸಿಕೊಂಡು ಜನರಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಳ ಆಗ್ತಿದೆ ಎನ್ನುವಂತ ವಿಚಾರವನ್ನ, ತಪ್ಪು ಅಭಿಪ್ರಾಯವನ್ನ ಮೂಡಿಸುವುದಕ್ಕೆ ಯತ್ನಿಸಿದ್ದು. ವಾಸ್ತವದಲ್ಲಿ ಎಲ್ಲ ಧರ್ಮ ವಿಭಾಗಗಳಲ್ಲೂ ಜನಸಂಖ್ಯೆ ಕಡಿಮೆ ಆಗಿದೆ. ಕಡಿಮೆ ಆಗಲು ಅದಕ್ಕೆ ಕಾರಣ ಧರ್ಮ ಅಲ್ಲ. ಶಿಕ್ಷಣ, ಆರೋಗ್ಯ, ಸಾಮಾಜಿಕವಾದ, ಆರ್ಥಿಕವಾದ ಕಾರಣಗಳು ಅದರಲ್ಲಿ ಮುಖ್ಯವಾಗಿ ಪರಿಗಣನೆಗೆ ಬರುವಂತದ್ದು. ಅಂದರೆ ಧರ್ಮದ ಕಾರಣದಿಂದಾಗಿ ಇಲ್ಲಿ ಜನಸಂಖ್ಯೆ ಹೆಚ್ಚು ಆಗಿಲ್ಲ, ಕಡಿಮೆಯೂ ಆಗಿಲ್ಲ. ರಾಜಕಾರಣಿಗಳು ರಾಜಕೀಯ ಬೇಳೆ ಬೇಯಿಸುವುದಕ್ಕೆ ಏನೆಲ್ಲ ಹೇಳ್ತಾ ಇದ್ದಾರೆ. ಪ್ರಧಾನಿಯವರು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿಕೊಂಡು ಚುನಾವಣಾ ಪ್ರಚಾರ ಸಭೆಯಲ್ಲಿ ಮುಸ್ಲಿಮರ ಬಗ್ಗೆ ಏನೇನೋ ಹೇಳಿದ್ರು. ಅದರಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಳವಾಗ್ತಿದೆ ಎನ್ನುವಂತಹ ತಪ್ಪು ವರದಿಯೂ ಕೂಡ ಸೇರಿದೆ. ಹೀಗೂ ಗೆಲ್ಲಬೇಕು ಎನ್ನುವುದು ಮೋದಿಜಿಯವರ ಕನಸಾದ್ರೆ 3ನೇ ಬಾರಿಗೆ ಗೆಲ್ಲಲೇಬೇಕು ಎನ್ನುವ ಹಠ ಅವರಲ್ಲಿ ಇದ್ರೆ ಜನರು ಮತ ಕೊಟ್ಟು ಗೆಲ್ಲಿಸಬೇಕು ಅನ್ನುವ ವಾಸ್ತವವನ್ನು ಅವರು ಮಾಡ್ತಿದ್ದಾರೆ. ಧರ್ಮದ ಕಾರಣ ಮಾತ್ರ ಇಟ್ಟುಕೊಂಡು ಚುನಾವಣೆ ಗೆಲ್ಲುತ್ತಾ ಬಂದವರು ಬಿಜೆಪಿಯವರು. ಆದ್ರೆ ಜನರಲ್ಲಿ ಈಗ ಆ ಕಾರಣಗಳು ಮುಖ್ಯವೇ ಆಗಿಲ್ಲ. ಜನರು ಅನುಭವಿಸುತ್ತಿರುವ ಬೆಲೆ ಏರಿಕೆಯಿಂದ ಹಿಡಿದು ಆರ್ಥಿಕ ಕುಸಿತದವರೆಗೂ ಜನರ ಸಂಕಷ್ಟಗಳು ದಿನೇ ದಿನೇ ಹೆಚ್ಚುತ್ತಿರುವುದು, ನಿರುದ್ಯೋಗ ಕಾಡುತ್ತಿರುವುದು ಇವು ಮುಖ್ಯ ಆಗಿದೆ. ಅದರಿಂದ ಪವರ್ ಈಗ ಕಡಿಮೆ ಆಗಿದೆ. ಆದ್ದರಿಂದ ಮೋದಿ 3ನೇ ಬಾರಿಗೆ ಗೆಲ್ಲುವ ಆಟದಲ್ಲಿ ಮುಸ್ಲಿಮರನ್ನು ಹೇಗೆಲ್ಲ ಬಳಸಬಹುದು ಅದಕ್ಕೆಲ್ಲ ಏನೇನೋ ಹೇಳುತ್ತಾ ತಿರುಗ್ತಾ ಇದ್ದಾರೆ. ಒಬ್ಬ ಪ್ರಧಾನಿಗೆ ಇದು ಶೋಭೆ ಎನ್ನುವಂತ ಪ್ರಶ್ನೆ ಇವತ್ತು ಹುಟ್ಟಿ ಬರುತ್ತಿರುವುದು ನಿಜ. ಮುಸ್ಲಿಮರ ಜನಸಂಖ್ಯೆಯನ್ನ ಹೆಚ್ಚು ತೋರಿಸಿ ಅದರ ಮೂಲಕ ಆಟ ಆಡುತ್ತಿರುವುದು ಕೂಡ ನಿಜ. ಆದರೆ ರಾಜ್ದೀಪ್ ಸರ್ದೇಸಾಯಿ ಅಂತವರು ಪಾಪ್ಯುಲೇಷನ್ ಫೌಂಡೇಶನ್ ವರದಿಯನ್ನ ಮುಂದಿಟ್ಟು ಜನರ ಮುಂದೆ ಪ್ರಧಾನಿ ಹೇಳಿದ್ದು ಸರಿಯಲ್ಲ, ಇದು ತಪ್ಪು ಲೆಕ್ಕಾಚಾರ ಎಂದು ಸ್ಪಷ್ಟಪಡಿಸಿದ್ದಾರೆ. ವೀಕ್ಷಕರೇ, ಪ್ರಧಾನಿ ಹೀಗೂ ಮಾಡಬಹುದೇ? ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಸುದ್ದಿ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಫ ಮಂಚಿ. ಜೈ ಭಾರತ್.